ತಲಗಟ್ಪುರ ಪೂರ್ತಿ ಏನು ರಂಗೋಲಿ ಮಿಂಚ್ತಾ ಇದೆ, ಮಹಿಳೆಯರಿಗೆ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಇಲ್ಲೆಲ್ಲ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಎಲ್ಲ ಮಹಿಳೆಯರು ಖುಷಿಯಿಂದ ಭಾಗವಹಿಸಿದ್ದಾರೆ. ರಂಗೋಲಿ ನಮ್ಮ ಸನಾತನ ಧರ್ಮದ ಒಂದು ಭಾಗ. ಹಾಗಾಗಿ ಆ ರಂಗೋಲಿಯಿಂದ ಏನು ಕಲಿತೀವಿ ಅಂದರೆ ತಾಳ್ಮೆ, ಸಹನೆ ಕಲಿತೀವಿ. ಎಲ್ಲ ಹೆಂಗಸರು ಖುಷಿಯಿಂದ ಭಾಗವಹಿಸಿದ್ದಾರೆ. ಸೊ ಇಷ್ಟು ರಂಗೋಲಿಗಳನ್ನು ವೀಕ್ಷಣೆ ಮಾಡಿದ್ರಿ, ರಂಗೋಲಿಗಳಲ್ಲಿ ಏನು ಸಂದೇಶ ಬಂತು, ಏನು ಅನಿಸ್ತು? ಎಲ್ಲರೂ ಅವರವರು ಏನು ಅನಿಸಿದೆಯೋ ಅದು ಬಿಡಿಸಿದ್ದಾರೆ ಅವ್ರ ಮನೆ ಮುಂದೆ. ಅದರಲ್ಲಿ ಕೆಲವೊಂದು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೆಣ್ಮಕ್ಳ ರಕ್ಷಣೆಗೆ ಅಂತ ಬಿಡಿಸಿದ್ದಾರೆ. ಕೆಲವರು ಫ್ಲವರ್ಸ್ ಬಿಡಿಸಿದ್ದಾರೆ. ಅವರವರು ಅನುಕೂಲ ಹೇಗೆ ಹಾಗೆ ಬಿಡಿಸಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಶಾಸಕರಾದ್ಮೇಲೆ ಒಂದು ಮಹಿಳೆಯರಿಗೆ ಒಂದು ಉತ್ತಮ ಇದು ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲೂ ಕೂಡ ಯಾವ ಶಾಸಕರು ಕೂಡ ಮಾಡಿರಲಿಲ್ಲ. ನೀವು ಕಂಡಂಥ ಎಸ್ ಟಿ ಸೋಮಶೇಖರ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಒಂದು ಒಳ್ಳೆ ಮುಖ್ಯವಾದ ಒಂದು ಅಂಶ. ಇದು ಹಿಂಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. 2028ಕ್ಕೆ ಮತ್ತೆ ಎಸ್ ಟಿ ಸೋಮಶೇಖರ್ ಗೆಲ್ಲಬೇಕು, ಆಗಬೇಕು. ಎಸ್ ಟಿ ಸೋಮಶೇಖರ್ ಅವ್ರಿಗೆ ವೋಟ್ ಹಾಕಬೇಕು. ಅವರು ಎಲ್ಲ ಕಡೆ ಇಡೀ ಯಶವಂತಪುರ ಓಡಾಡ್ತಾ ಇರ್ತಾರೆ. ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಯಾವಾಗಲೂ ಜನಗಳಿಗೆ ಸಿಗ್ತಾ ಇರ್ತಾರೆ. ಹಾಗಾಗಿ ಮುಂದಿನ ಸಲನೂ ಅವ್ರನ್ನೇ ಗೆಲ್ಲಿಸಬೇಕು. ತಾವು ಕೂಡ GB ಆಕಾಂಕ್ಷಿ. ಸೊ ಸಾಕಷ್ಟು ಕೆಲಸಗಳನ್ನು ತಾವು ಯಜಮಾನರು ಕೂಡ ಕಾರ್ಪೊರೇಟರ್ ಆಗಿ ಮಾಡಿದರು. ಸೊ ತಮಗೆ ಈಗ ಅವಕಾಶ ಬಂದಿದೆ, ಏನು ಹೇಳ್ತೀರಿ? ಅವಕಾಶ ಬಂದರೆ ತುಂಬ ಖುಷಿ ಆಗುತ್ತೆ. ಗೆಲ್ಲೋ ಭರವಸೆ ಇದೆಯಾ? ಭರವಸೆ ಇದೆ. ಎಲ್ಲ ಜನತೆ ನನ್ನ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಾರ್ಡಿನ ಎಲ್ಲ ಜನತೆ ನನ್ನ ಕೈ ಹಿಡಿತಾರೆ ಅಂದ್ಕೊಂಡಿದ್ದೀನಿ. ಈಗ ರಂಗೋಲಿಗೆ ಹೋಗಿ ಮನೆ ಮನೆಗೂ ಮಹಿಳೆಯರನ್ನ ಮಾತಾಡಿಸಿದ್ರಿ, ಏನು ಹೇಳಿದ್ರು ಮಹಿಳೆಯರು? ಎಲ್ಲ ಖುಷಿಯಿಂದ ಸ್ಪಂದನೆ ಮಾಡಿದರು. ತಲಗಟ್ಪುರ ಪೂರ್ತಿ ಏನು ರಂಗೋಲಿ ಮಿಂಚ್ತಾ ಇದೆ, ಮಹಿಳೆಯರಿಗೆ ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೀರಿ, ಹೇಗಿದೆ ರೆಸ್ಪಾನ್ಸ್? ಸನ್ಮಾನ್ಯ ಶ್ರೀ ಎಸ್ ಟಿ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಇಲ್ಲೆಲ್ಲ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಎಲ್ಲ ಮಹಿಳೆಯರು ಖುಷಿಯಿಂದ ಭಾಗವಹಿಸಿದ್ದಾರೆ. ರಂಗೋಲಿ ನಮ್ಮ ಸನಾತನ ಧರ್ಮದ ಒಂದು ಭಾಗ. ಹಾಗಾಗಿ ಆ ರಂಗೋಲಿಯಿಂದ ಏನು ಕಲಿತೀವಿ ಅಂದರೆ ತಾಳ್ಮೆ, ಸಹನೆ ಕಲಿತೀವಿ. ಎಲ್ಲ ಹೆಂಗಸರು ಖುಷಿಯಿಂದ ಭಾಗವಹಿಸಿದ್ದಾರೆ. ಸೊ ಇಷ್ಟು ರಂಗೋಲಿಗಳನ್ನು ವೀಕ್ಷಣೆ ಮಾಡಿದ್ರಿ, ರಂಗೋಲಿಗಳಲ್ಲಿ ಏನು ಸಂದೇಶ ಬಂತು, ಏನು ಅನಿಸ್ತು? ಎಲ್ಲರೂ ಅವರವರು ಏನು ಅನಿಸಿದೆಯೋ ಅದು ಬಿಡಿಸಿದ್ದಾರೆ ಅವ್ರ ಮನೆ ಮುಂದೆ. ಅದರಲ್ಲಿ ಕೆಲವೊಂದು ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಹೆಣ್ಮಕ್ಳ ರಕ್ಷಣೆಗೆ ಅಂತ ಬಿಡಿಸಿದ್ದಾರೆ. ಕೆಲವರು ಫ್ಲವರ್ಸ್ ಬಿಡಿಸಿದ್ದಾರೆ. ಅವರವರು ಅನುಕೂಲ ಹೇಗೆ ಹಾಗೆ ಬಿಡಿಸಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಶಾಸಕರಾದ್ಮೇಲೆ ಒಂದು ಮಹಿಳೆಯರಿಗೆ ಒಂದು ಉತ್ತಮ ಇದು ಕಾರ್ಯಕ್ರಮ ಅಂತ ಹೇಳ್ಬೋದು. ಎಲ್ಲೂ ಕೂಡ ಯಾವ ಶಾಸಕರು ಕೂಡ ಮಾಡಿರಲಿಲ್ಲ. ನೀವು ಕಂಡಂಥ ಎಸ್ ಟಿ ಸೋಮಶೇಖರ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಒಂದು ಒಳ್ಳೆ ಮುಖ್ಯವಾದ ಒಂದು ಅಂಶ. ಇದು ಹಿಂಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. 2028ಕ್ಕೆ ಮತ್ತೆ ಎಸ್ ಟಿ ಸೋಮಶೇಖರ್ ಗೆಲ್ಲಬೇಕು, ಆಗಬೇಕು. ಎಸ್ ಟಿ ಸೋಮಶೇಖರ್ ಅವ್ರಿಗೆ ವೋಟ್ ಹಾಕಬೇಕು. ಅವರು ಎಲ್ಲ ಕಡೆ ಇಡೀ ಯಶವಂತಪುರ ಓಡಾಡ್ತಾ ಇರ್ತಾರೆ. ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರೆ. ಯಾವಾಗಲೂ ಜನಗಳಿಗೆ ಸಿಗ್ತಾ ಇರ್ತಾರೆ. ಹಾಗಾಗಿ ಮುಂದಿನ ಸಲನೂ ಅವ್ರನ್ನೇ ಗೆಲ್ಲಿಸಬೇಕು. ತಾವು ಕೂಡ GB ಆಕಾಂಕ್ಷಿ. ಸೊ ಸಾಕಷ್ಟು ಕೆಲಸಗಳನ್ನು ತಾವು ಯಜಮಾನರು ಕೂಡ ಕಾರ್ಪೊರೇಟರ್ ಆಗಿ ಮಾಡಿದರು. ಸೊ ತಮಗೆ ಈಗ ಅವಕಾಶ ಬಂದಿದೆ, ಏನು ಹೇಳ್ತೀರಿ? ಅವಕಾಶ ಬಂದರೆ ತುಂಬ ಖುಷಿ ಆಗುತ್ತೆ. ಗೆಲ್ಲೋ ಭರವಸೆ ಇದೆಯಾ? ಭರವಸೆ ಇದೆ. ಎಲ್ಲ ಜನತೆ ನನ್ನ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವಾರ್ಡಿನ ಎಲ್ಲ ಜನತೆ ನನ್ನ ಕೈ ಹಿಡಿತಾರೆ ಅಂದ್ಕೊಂಡಿದ್ದೀನಿ. ಈಗ ರಂಗೋಲಿಗೆ ಹೋಗಿ ಮನೆ ಮನೆಗೂ ಮಹಿಳೆಯರನ್ನ ಮಾತಾಡಿಸಿದ್ರಿ, ಏನು ಹೇಳಿದ್ರು ಮಹಿಳೆಯರು? ಎಲ್ಲ ಖುಷಿಯಿಂದ ಸ್ಪಂದನೆ ಮಾಡಿದರು.